ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಮಲಾಕ್ಷಿ, ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ಟಿಪ್ಸ್. ಇವತ್ತಿನ ವಿಚಾರ 2025ರ ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬದಲ್ಲಿ ಪ್ರಮುಖವಾಗಿ ಯಮದೀಪದ ಆರಾಧನೆಯನ್ನ ಮಾಡ್ತೀವಿ. ಜೊತೆಗೆ ಕುಬೇರ ಪೂಜೆಯನ್ನ ಮಾಡುವಂಥದ್ದು. ಮಹಾಲಕ್ಷ್ಮಿಯಾಗೆ ಕುಬೇರರ ಅನುಗ್ರಹದಿಂದ ಹಣಕಾಸಿನ ಅಭಿವೃದ್ಧಿಗಾಗಿ ಮಾಡುವಂತ ಬಹಳ ಸರಳವಾದ ಅನುಷ್ಠಾನ. ಯಾವ ರೀತಿಯಾಗಿ ಮಾಡುವಂಥದ್ದು ವಿಚಾರಗಳನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ದೀಪಾವಳಿ ಹಬ್ಬ ಪ್ರಾರಂಭವಾಗುವಂಥದ್ದು ಧನತ್ರಯೋದಶಿಯಿಂದ. ಧನತ್ರಯೋದಶಿ ಅಂತಂದ್ರೆ ಧನ್ವಂತರಿಯ ಆರಾಧನೆ ಮಾಡುವಂಥದ್ದು. ಪರಿಸರ ಅನ್ನುವಂಥದ್ದು ಬಹಳ ಮುಖ್ಯ. ಆರೋಗ್ಯದ ವರ್ಧನೆಗಾಗಿ ಧನ್ವಂತರಿಯ ಒಂದು ಪ್ರಾರ್ಥನೆಯನ್ನ ಮಾಡುವಂಥದ್ದು, ಧನ್ವಂತರಿಯ ಮಂತ್ರಗಳನ್ನ ಹೇಳುವಂಥದ್ದು, ಧನ್ವಂತರಿಗೆ ನಮಸ್ಕಾರಗಳನ್ನ ತಿಳಿಸುವಂತ ಒಂದು ದಿನ. ಜೊತೆಗೆ ನೀರು ತುಂಬುವ ಹಬ್ಬವೂ ಕೂಡ ಇದೇ ದಿನವಾಗಿರುತ್ತೆ. ಆಗ್ಲೇ ಹೇಳಿದಾಗೆ ಪರಿಸರ, ಪ್ರಕೃತಿಗೆ ಮೊದಲ ಒಂದು ಆದ್ಯತೆ. ಅದಕ್ಕೆ ನಾವು ಮೊದಲು ಕೃತಜ್ಞತೆಗಳನ್ನ ತಿಳಿಸ್ಬೇಕು. ಅದಾದ ನಂತರದಲ್ಲಿ ಧನತ್ರಯೋದಶಿಯ ಸಂಜೆ 7 ಗಂಟೆಯಿಂದ 7:30 ಸುಮಾರಿಗೆ ಯಮದೀಪದ ಆರಾಧನೆಯನ್ನ ಮಾಡುವಂಥದ್ದು. ಯಾಕಾಗಿ ಮಾಡ್ಬೇಕು ಅಂತಂದ್ರೆ ನಮ್ಮ ಜಾತಕದಲ್ಲಿ ಇರತಕ್ಕಂತ ಅಪಮೃತ್ಯು ಕಂಟಕಗಳ ನಿವಾರಣೆಗಾಗಿ, ಮೃತ್ಯು ಕಂಟಕಗಳ ನಿವಾರಣೆಗಾಗಿ, ಮೃತ್ಯು ದೋಷಗಳು ಅಂತ ಹೇಳಿ ಇರುತ್ತೆ, ಅದರ ನಿವಾರಣೆಗಳಿಗಾಗಿ. ಕೆಲವರಿಗೆಲ್ಲ ಸಿಕ್ಕಾಪಟ್ಟೆ ರೋಗ ರುಜಿನಗಳು ಅಂತ ಹೇಳುವಂಥದ್ದು, ಒಂದು ತಪ್ಪಿದ್ರೆ ಒಂದು ಸಮಸ್ಯೆಗಳು ಆರೋಗ್ಯದಲ್ಲಿ ಆಗ್ತಾನೆ ಇರುತ್ತೆ. ಮತ್ತೆ ಕೆಲವರಿಗೆ ಈ ಒಂದು ರೋಗ ಬಾಧೆಗಳು ಅಂತ ಹೇಳ್ತೀವಿ, ಬೆಡ್ ರಿಡನ್ ಆಗ್ಬಿಟ್ಟಿರ್ತಾರೆ, ಎದ್ದು ಓಡಾಡೋದಕ್ಕಾಗೋದಿಲ್ಲ, ನೆಮ್ಮದಿಯಾಗಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಊಟ ಮಾಡೋದಕ್ಕಾಗೋದಿಲ್ಲ, ಮೋಕ್ಷದ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ, ಜೀವ ಹೋದ್ರೆ ಸಾಕು ಅನ್ನುವಂಥದ್ದು. ಆ ರೀತಿಯಾದ ವ್ಯಕ್ತಿಗಳಿಗೂ ಕೂಡ ಮೋಕ್ಷದ ಪ್ರಾಪ್ತಿಗಾಗಿ ಯಮದೀಪದ ಆರಾಧನೆಯನ್ನ ಮಾಡ್ಬೇಕಾಗತ್ತೆ. ಬಹಳ ಸುಲಭದಲ್ಲಿ ಮಾಡುವಂಥದ್ದು. ಹೇಗೆ ಮಾಡ್ಬೇಕು ಅಂತಂದ್ರೆ, ಮನೆಯಿಂದ ಹೊರಗಡೆ ಈ ಒಂದು ದೀಪವನ್ನ ನಾವು ಬೆಳಗ್ಬೇಕಾಗತ್ತೆ. ದಕ್ಷಿಣಾಭಿಮುಖವಾಗಿ ದೀಪವನ್ನ ಹಚ್ಚಬೇಕು. ದೀಪ ಹಚ್ಚೋದಕ್ಕಿಂತ ಮುಂಚೆ ದೀಪವನ್ನ ಇಡುವಂತ ಜಾಗವನ್ನ ಶುದ್ಧಿ ಮಾಡ್ಕೊಳ್ಬೇಕು. ಗಂಜಲದಿಂದ ಅಥವಾ ಅರಿಶಿಣದ ನೀರಿನಿಂದ ಅಥವಾ ಸಗಣಿಯನ್ನ ಹಾಕಿ ಕೂಡ ನೀವು ಸಾರಿಸ್ಕೊಳ್ಬಹುದು, ನಿಮ್ಮ ನಿಮ್ಮ ಅನುಕೂಲದ ವಿಚಾರವಾಗಿ. ದೀಪವನ್ನ ಇಡಿ, ರಂಗೋಲಿಯನ್ನ ಹಾಕಿ ದೀಪವನ್ನ ಇಟ್ಟು ಎಳ್ಳೆಣ್ಣೆಯನ್ನ ಹಾಕಿ 3 ದೀಪಗಳನ್ನ, ಅಂದ್ರೆ ಒಂದೇ ದೀಪದಲ್ಲಿ 3 ಬತ್ತಿಗಳನ್ನ ಹಚ್ಬೇಕು. 6 ಬತ್ತಿಗಳನ್ನ ತಗೊಂಡು ಎರಡೆರಡು ಬತ್ತಿಗಳನ್ನ ಜೋಡಿಯಾಗಿ ಹೊಸೆದು 3 ಬತ್ತಿಗಳನ್ನ ಹಾಕಬೇಕು ದೀಪದಲ್ಲಿ. ಒಂದು ಬತ್ತಿ ಅಂದ್ರೆ ಒಂದು ಬತ್ತಿಯಲ್ಲಿ ಇರ್ತಕ್ಕಂತ 2 ಬತ್ತಿಗಳು ಆರೋಗ್ಯವನ್ನ, ಇನ್ನೊಂದು ಬತ್ತಿ ಆಯುಷ್ಯವನ್ನ, ಮತ್ತೊಂದು ಬತ್ತಿ ಐಶ್ವರ್ಯವನ್ನ ತೋರಿಸುತ್ತೆ. ಇದನ್ನ ನೀವು ಹಚ್ಬೇಕಾಗತ್ತೆ. ಮನೆ ಮಂದಿ ಎಲ್ಲ ಸೇರಿ ರಾತ್ರಿಯ ವೇಳೆ ಇದು ಒಂದು 7ರಿಂದ 7:30 ಸುಮಾರಿಗೆ ಈ ದೀಪವನ್ನ ಬೆಳಗಬೇಕು ದಕ್ಷಿಣಾಭಿಮುಖವಾಗಿ. ಮಂತ್ರವನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಿ ಅದನ್ನ ಹೇಳುವಂಥದ್ದು. ಯಮನಲ್ಲಿ ಒಂದು ಪ್ರಾರ್ಥನೆ ಏನು, ರೋಗ ಬಾಧೆಗಳು, ರೋಗ ರುಜಿನಗಳು ಬಾರದಂತೆ ಇರಲಿ, ಆರೋಗ್ಯ ಆಯುಷ್ಯ ಅನ್ನುವಂಥದ್ದು ವೃದ್ಧಿಯಾಗಲಿ ಅನ್ನುವಂಥ ವಿಚಾರಗಳು. ಇದಕ್ಕೊಂದು ಪುಟ್ಟ ಕಥೆ ಇದೆ, ಹೇಗೆ ಇದು ಪ್ರಾರಂಭ ಆಯ್ತು ಅಂತ ಹೇಳಿ. ಈ ಒಂದು ದೀಪಾವಳಿಯ ಸಮಯದಲ್ಲಿ ಧನತ್ರಯೋದಶಿಯ ದಿನ ರಾಜಕುಮಾರ, ರಾಜಕುಮಾರನಿಗೆ ಒಂದಷ್ಟು ಸಮಸ್ಯೆಗಳು ಇರುತ್ತೆ ಆರೋಗ್ಯದಲ್ಲಿ. ಇದು ಜನ್ಮ ಜಾತಕದ ವಿಚಾರದಲ್ಲಿ ಅಂತ ಕೂಡ ನಾವು ತಗೊಳ್ಬಹುದು. ಮದುವೆ ಆದ 4ನೇ ದಿನಕ್ಕೆ ಮರಣ ಪ್ರಾಪ್ತಿ ಅಂತ ಹೇಳಿ ಇರುವಂತದ್ದಾಗಿರುತ್ತೆ. ಇದನ್ನ ಅರಿತಂತ ಹೆಣ್ಣು ಮಗಳು, ಅಂದ್ರೆ ಆ ಒಂದು ವಿವಾಹಿತರು ಯಾರಿರ್ತಾರೆ, ಆ ಒಂದು ಹೆಣ್ಣು ಮಗಳು ತುಂಬಾ ದೈವ ಭಕ್ತಿ ಇರ್ತಕ್ಕಂಥ ಹೆಣ್ಣು ಮಗಳಾಗಿರ್ತಾಳೆ. ಈ ದೀಪಾವಳಿ ಸಮಯದಲ್ಲಿ ಅವರ ಒಂದು ಮದುವೆ ಆಗಿರುತ್ತೆ. 4ನೇ ದಿನ ಎಕ್ಸಾಕ್ಟ್ಲಿ ಧನತ್ರಯೋದಶಿ ಆಗಿರುತ್ತೆ. ಮನೆಯೆಲ್ಲ ದೀಪಗಳನ್ನ ಬೆಳಗಿ ಭಗವಂತನ ಆರಾಧನೆಯಲ್ಲಿ ಇರ್ತಾಳೆ. ಯಮಧರ್ಮರಾಜ ಆ ಒಂದು ನವವಿವಾಹಿತನ ಒಂದು ಮೃತ್ಯುಪಾಶವನ್ನ ತಗೊಂಡು ಬರುವಂತದ್ದು, ಅದು ಆವಿನ ರೂಪದಲ್ಲಿ ಬರುವಂತದ್ದಾಗತ್ತೆ. ಆತನ ಒಂದು ಪ್ರಾಣವನ್ನ ತಗೊಂಡು ಹೋಗ್ಲಿಕ್ಕೆ ಮನೆಯೆಲ್ಲ ದೈವಿಕ ಕಳೆಯಿಂದ ದೀಪಗಳ ಮೂಲಕ ರಂಜಿಸ್ತಾ ಇರುತ್ತೆ. ಹಾಗೆ ಆ ಒಂದು ದೈವ ಭಕ್ತಿ ಅನ್ನುವಂಥದ್ದು ಕೂಡ ಯಮಧರ್ಮರಿಗೆ ಕಾಣುವಂತದ್ದಾಗತ್ತೆ. ಅವರು ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಒಂದು ದೈವದ ಶಕ್ತಿ ಅಂತ ಏನ್ ಹೇಳ್ತಾರೆ, ಬೆಳಕಿನ ಪ್ರಖರತೆ ಅಂತ ಏನ್ ಹೇಳ್ತೀವಿ, ಆ ಒಂದು ಶಕ್ತಿ ಅವರಿಗೆ ಆ ಮರಣದ ವಿಚಾರವಾಗಿ ವ್ಯಕ್ತಿಯ ಜೀವವನ್ನ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ಯಮಧರ್ಮರಾಜ ತನ್ನ ಸಹಜವಾದ ರೂಪವನ್ನ ತೋರಿಸಿ, ಆ ಒಂದು ಪಾತಿವೃತ್ತಿ ಅಂತ ಹೇಳ್ತೀವಿ ನಾವು, ಹೆಣ್ಣು ಮಗಳು ಎಷ್ಟು ದೈವ ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾ ಇದ್ಯೋ, ಆರಾಧನೆಯನ್ನ ಮಾಡ್ತಾ ಇದ್ಯೋ, ಆಕೆಗೆ ವರವನ್ನ ಕೊಡುವಂಥದ್ದು. ತನ್ನ ಗಂಡನಿಗೆ ಆಯುಷ್ಯ ವೃದ್ಧಿ ಆಗಬೇಕು, ಆರೋಗ್ಯ ಅನ್ನುವಂಥದ್ದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದಾಗತ್ತೆ. ಆಗ ಆ ವ್ಯಕ್ತಿಗೆ ಆಯುಷ್ಯ ಆರೋಗ್ಯ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಜೊತೆಗೆ ಆಕೆಯ ಒಂದು ದೈವನಿಷ್ಠೆಗೆ ವರವನ್ನ ಕೊಡುವಂಥದ್ದು. ಯಾರೆಲ್ಲ ಈ ಒಂದು ವ್ರತಕತೆಯನ್ನ
ಕೇಳಿ ಅರ್ಥ ಮಾಡ್ಕೊಂಡು ಈ ಒಂದು ಧನತ್ರಯೋದಶಿಗಳಲ್ಲಿ ಯಮದೀಪದ ಆರಾಧನೆ ಮಾಡ್ತಾರೆ. ಅವರ ಬದುಕಿನಲ್ಲಿಯೂ ಕೂಡ ಜಾತಕಗಳಲ್ಲಿ ಇರ್ತಕ್ಕಂಥ ಅಪಮೃತ್ಯು ಕಂಟಕಗಳು ಅನ್ನುವಂಥದ್ದು ದೂರವಾಗ್ಲಿ ಅನ್ನುವಂಥ ಒಂದು ವಿಚಾರ. ಸೊ ಹಾಗಾಗಿ ಈ ಒಂದು ಕಥೆಯ ಮೂಲಕ ಆ ಒಂದು ವಿಚಾರಗಳನ್ನ ನಾವು ನೆನಪು ಮಾಡ್ಕೊಳ್ತಾ ಯಮದೀಪದ ಆರಾಧನೆಯನ್ನ ಮಾಡುವಂಥದ್ದು ಬಹಳ ವಿಶೇಷವಾದ ಫಲಗಳನ್ನ ಬದುಕಿಗೆ ಕೊಡುತ್ತೆ. ಸೊ ನಮಗೆ ಗೊತ್ತಿರೋ ಹಾಗೆ ಈಗಿನ ಒಂದು ದಿನಮಾನಗಳಲ್ಲಿ ಆರೋಗ್ಯದ ವಿಚಾರವಾಗಿ ಬಹಳ ಚಿಕ್ಕ ವಯಸ್ಸಿಗೆ ಜೀವಗಳನ್ನ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ. ಸೊ ಪ್ರತಿಯೊಬ್ರು ಕೂಡ ಯಮದೀಪದ ಆರಾಧನೆಯನ್ನ ಮಾಡಿ ಯಮನಿಗೆ ಒಂದು ಕೃತಜ್ಞತೆ ನಮಸ್ಕಾರವನ್ನ ತಿಳಿಸೋದ್ರಿಂದ ಈ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನಮ್ಮ ಹಿರಿಯರು ಒಂದೊಂದು ಪರಿಹಾರಗಳನ್ನ ಖಂಡಿತವಾಗಿಯೂ ಕೊಟ್ಟಿದ್ದಾರೆ. ಅದರ ಅರ್ಥ ನಮಗೆ ಇರಬೇಕು, ಅಥವಾ ವಿಚಾರಗಳು ಆಚರಣೆಗಳನ್ನ ಮಾಡುವಂತ ಮನಸ್ಥಿತಿ ನಮಗಿದ್ದಾಗ ಎಲ್ಲ ಫಲಗಳನ್ನು ಕೂಡ ಬಹಳ ಸುಲಭದಲ್ಲಿ ನಾವು ಪಡ್ಕೊಳ್ಬಹುದು. ಇಲ್ಲಿ ನಮಗೆ ಭಕ್ತಿ ಶ್ರದ್ಧೆ ಎನ್ನುವಂಥದ್ದೇ ಮುಖ್ಯವಾಗುತ್ತೆ. ಸೊ ಆ ಒಂದು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ, ದೈವದ ಒಂದು ಆಶೀರ್ವಾದವನ್ನು ಪಡ್ಕೊಳ್ತಾ ಯಮದೀಪದ ಆರಾಧನೆಯನ್ನ ಮಾಡಿ. ಇದಾದ ಮೇಲೆ ಬರ್ತಕ್ಕಂಥದ್ದು ಮತ್ತೊಂದು ವಿಚಾರ, ನಾವು ಧನಲಕ್ಷ್ಮಿ ಪೂಜೆಯನ್ನ ಅಮಾವಾಸ್ಯೆ ಒಂದು ಹಬ್ಬದಲ್ಲಿ ಮಾಡುವಂತದ್ದಾಗುತ್ತೆ. ಲಕ್ಷ್ಮೀ ಪೂಜೆ ಅಂತ ಹೇಳ್ತೀವಿ. ಆದ್ರೆ ನಾರ್ತ್ ಇಂಡಿಯನ್ಸ್ ಇದನ್ನ ಕುಬೇರ ಪೋಟ್ಲಿ ಅಂತ ಹೇಳಿ ಮಾಡ್ತಾರೆ. ಅಂತಂದ್ರೆ ಕುಬೇರ ಹಾಗೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಮಾಡುವಂತ ಒಂದು ಅನುಷ್ಠಾನ. ಹೇಗೆ ಯಾವ ರೀತಿ ಅಂತಂದ್ರೆ ಇದು ಕೂಡ ಧನತ್ರಯೋದಶಿ ದಿನವೇ ಮಾಡ್ಬೇಕಾಗತ್ತೆ. ಸೊ ಒಂದು ಪುಟ್ಟದಾದ ಮಡಿಕೆಯನ್ನ ತಗೊಂಡು ಅದ್ರ ಒಳಗಡೆ ಸ್ವಲ್ಪ ಪ್ರಮಾಣದ ಅಕ್ಕಿಯನ್ನ ಹಾಕಿ 5 ಕಮಲದ ಬೀಜಗಳು, ಲೋಟಸ್ ಸೀಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ 5 ಹಾಕಿ, ಜೊತೆಗೆ 5 ಕಾಯಿನ್ಗಳನ್ನ ಹಾಕಿ, 1 ರೂಪಾಯಿ ಕಾಯಿನ್ ಆಗಿದ್ದಿರ್ಬೋದು ಅಥವಾ 5 ರೂಪಾಯಿ 10 ರೂಪಾಯಿ ಕಾಯಿನ್ ಕೂಡ ಆಗಿದ್ದಿರ್ಬೋದು, ಅದನ್ನ ಕೂಡ ಹಾಕಿ, ಸ್ಟಾರ್ ಅನೀಸ್ ಅಂತ ಹೇಳ್ತೀವಿ ನಾವು, ಸ್ಟಾರ್ ಹೂವುಗಳು, ಅದನ್ನು ಕೂಡ 5 ಹಾಕಿ, 5 ಕವಡೆಗಳನ್ನ ಹಾಕಿ, ಒಂದು ಪಲಾವ್ ಎಲೆಯನ್ನ ತಗೊಳ್ಳಿ, ಚೆನ್ನಾಗಿರ್ತಕ್ಕಂಥ ಪಲಾವ್ ಎಲೆ, ಅದರಲ್ಲಿ 517 ಅನ್ನುವಂತ ಸಂಖ್ಯೆಯನ್ನ ಗ್ರೀನ್ ಕಲರ್ ಮಾರ್ಕರ್ ಅಥವಾ ಪೆನ್ ನಲ್ಲಿ ಬರೆದು ಅದನ್ನ ಕೂಡ ನೀವು ಒಂದು ಪುಟ್ಟ ಮಡಿಕೆಯಲ್ಲಿ ಹಾಕಿ ಕೆಂಪು ಬಟ್ಟೆಯಿಂದ ಅದನ್ನ ಕಟ್ಟಬೇಕಾಗತ್ತೆ. ಪೂರ್ತಿ ಮಡಿಕೆಯನ್ನಾದ್ರೂ ಕಟ್ಬೋದು ಅಥವಾ ಮೇಲಿನ ಮೂತಿ ಭಾಗವನ್ನಾದ್ರೂ ನೀವು ಕೆಂಪು ಬಟ್ಟೆಯಿಂದ ಕಟ್ಬೋದು. ಇದನ್ನ ಕಟ್ಟಿ ಧನತ್ರಯೋದಶಿ, ನರಕ ಚತುರ್ದಶಿ, ಅಮಾವಾಸ್ಯೆ, ಬಲಿಪಾಡ್ಯಮಿ ಇಷ್ಟೂ ದಿನಗಳು ಕೂಡ ದೇವರ ಮನೆಯಲ್ಲಿ ಇಟ್ಟು ಮಹಾಲಕ್ಷ್ಮಿ ಅನುಷ್ಠಾನವನ್ನ ಮಾಡಿ ಸಂಕಲ್ಪವನ್ನ ಮಾಡಿ, ಅದಾದ ಮೇಲೆ ಈ ಒಂದು ಪುಟ್ಟದಾದ ಮಡಿಕೆಯನ್ನ ನೀವು ಹಣ ಬಿಡ್ತಕ್ಕಂಥ ಜಾಗದಲ್ಲಿ ಆದ್ರೂ ಇಡ್ಬೋದು, ವ್ಯಾಪಾರ ಮಾಡ್ತಕ್ಕಂಥ ಜಾಗದಲ್ಲಿ ಆದ್ರೂ ಇಡ್ಬೋದು, ಅಥವಾ ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ಕಾರ್ನರ್ ಅಲ್ಲಿ ಒಂದು ಮಡಿಕೆಯನ್ನ ಕಟ್ತಾರೆ. ಕಾರಣ ಕುಬೇರ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ನಮ್ಮ ಮನೆಗೆ ಆಗ್ಲಿ ಅಥವಾ ವ್ಯಾಪಾರ ಅಂಗಡಿಗಳಿಗೆ ಆಗ್ಲಿ ಅನ್ನುವಂತ ಒಂದು ವಿಚಾರ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇದನ್ನ ನೀವು ಮಾಡಬಹುದು. ಬಹಳ ವಿಶೇಷವಾದ ಫಲಗಳನ್ನ ಪಡ್ಕೊಳ್ತೀರಿ. ಲಕ್ಷ್ಮೀ ಪೂಜೆ ಅಂತಲೂವಾಗ್ಲಿ ಲಕ್ಷ್ಮಿಯನ್ನ ನಾವು ಸಂತೃಪ್ತಿಯನ್ನ ಮಾಡುವಂತ ಬಹಳ ಸುಲಭದ ವಿಧಾನ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಒಂದು ದೀಪಾವಳಿಯ ಒಂದು ಹಬ್ಬದ 5 ದಿನಗಳ ಕಾಲ ವಿಶೇಷವಾದ ಹಣಕ್ಕೆ ಸಂಬಂಧಪಟ್ಟ ಹಾಗೆ, ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಪಟ್ಟ ಹಾಗೆ ಮನಿ ಬ್ರಾಸ್ಲೆಟ್ಸ್ ಅನ್ನ ಎನರ್ಜೈಸ್ಡ್ ಮಾಡುವಂಥದ್ದು. ಸೊ ಯಾರಿಗೆ ಆಸಕ್ತಿ ಇದೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯ ಸಲುವಾಗಿ ಬ್ರಾಸ್ಲೆಟ್ ಗಳನ್ನ ವೇರ್ ಮಾಡೋದಕ್ಕೆ, ಸೊ ಅವರು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಮೊದಲೇ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಬ್ರಾಸ್ಲೆಟ್ಸ್ ಇರುತ್ತೆ. ಸೊ ದಟ್ ದೀಪಾವಳಿಯ ಲಕ್ಷ್ಮೀ ಪೂಜೆಯ ಹಾಗೆ ಕುಬೇರನ ಅನುಷ್ಠಾನದಿಂದ ಎನರ್ಜೈಸ್ಡ್ ಮಾಡಿರುವಂತ ಬ್ರಾಸ್ಲೆಟ್ಸ್ ಗಳು ನಿಮ್ಗೆ ಸಿಗುವಂತದ್ದಾಗುತ್ತೆ. ಬಹಳ ಕಡಿಮೆ ಕ್ವಾಂಟಿಟಿಯಲ್ಲಿ ಇರುವಂತದ್ದು. ಸೊ ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ, ಕಾಲ್ ಮಾಡಿ ನೀವು ಅದನ್ನ ಬುಕ್ ಮಾಡ್ಕೊಳ್ಳಿ. ಯಾವ ಬ್ರಾಸ್ಲೆಟ್ಸ್ ಅಂದ್ರೆ ಪೈರೇಟ್ ಆಗಿದ್ದಿರ್ಬೋದು, ಮನಿ ಬ್ರಾಸ್ಲೆಟ್ಸ್ ವಿತ್ ಝೀಬು ಸ್ಟೋನ್ ಆಗಿದ್ದಿರ್ಬೋದು, ಸೊ ಹಾಗೆ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವೆಲ್ತ್ ಗ್ರೋತ್ಗೆ ಸೊ ಸ್ಟಾರ್ ಅವೆಂಜೂರಿನ್ ಆಗಿದ್ದಿರ್ಬೋದು, ಈ ಒಂದು ಬ್ರಾಸ್ಲೆಟ್ ಗಳನ್ನ ಅನುಷ್ಠಾನಕ್ಕೆ ಇಡುವಂತದ್ದಾಗುತ್ತೆ. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಕಾಲ್ ಮಾಡಿ ನಿಮ್ಮ ಒಂದು ಬ್ರಾಸ್ಲೆಟ್ಸ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಎಲ್ಲಾ ಮಾಹಿತಿಗಳು ತಮಗೆ ಇಷ್ಟವಾಗಿರುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು, ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ಒಳ್ಳೇದಾಗಲಿ. ದೀಪಾವಳಿ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು. ನಮಸ್ಕಾರ.